ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನೀವು ನೋಡ್ತಾ ಇದ್ರೆ ಎಲ್ ರಾಮನಾಯ್ಕ್ ಮಲ್ಟಿಟೆಕ್ ಯೂಟ್ಯೂಬ್ ಚಾನಲ್. ಇಂದು ವಿಷ್ಣುವಿನ ಕೊನೆ ಅವತಾರವಾದಂಥ ಕಲ್ಕಿಯ ಅವತಾರದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಕಲಿಯುಗದಲ್ಲಿ ಅವತಾರಗೊಳ್ಳುವಂತಹ ಕಲ್ಕಿ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿತವಾದ ದಶ ಅವತಾರಗಳಲ್ಲಿ ಒಂದು ಮತ್ತು ಭಗವಾನ್ ವಿಷ್ಣುವಿನ ಅಂತಿಮ ಅವತಾರ ಎಂದು ಕರೆಯಲ್ಪಡುತ್ತದೆ. ಕಲ್ಕಿ ಅವತಾರದ ಉಲ್ಲೇಖ ಮುಖ್ಯವಾಗಿ ವಿಷ್ಣು ಪುರಾಣ, ಭವಿಷ್ಯ ಪುರಾಣ ಮತ್ತು ಶ್ರೀಮದ್ ಭಗವತ್ ಪುರಾಣಗಳಲ್ಲಿ ಕಾಣಸಿಗುತ್ತದೆ. ಅತಃಸೌ ಯುಗಸ್ತನ್ಯಾಯಂ ದಸ್ಯಾತು ಪ್ರಾಯೇಷು ರಾಜಸ್ ಜನಿತ ವಿಷ್ಣು ಯಶಾಶೋ ನಾಮ್ನ ಕಲ್ಕಿ ಜಗತ್ಪತ್ತಿ. ಕಲಿಯುಗದ ಕೊನೆಯಲ್ಲಿ ಸತ್ಯಯುಗ ಪ್ರಾರಂಭವಾಗುವ ಮೊದಲು ಕಲ್ಕಿ ವಿಷ್ಣು ಶಯನ ಮಗನಾಗಿ ಜನಿಸುತ್ತಾನೆ ಮತ್ತು ಕಲ್ಕಿ ಎಂದು ಕರೆಯಲ್ಪಡುತ್ತಾನೆ. ಹಿಂದೂ ಧರ್ಮಗಳಲ್ಲಿ 4 ಯುಗಗಳು ಮತ್ತು ವಿಷ್ಣುವಿನ ಅವತಾರಗಳು ಅಸ್ತಿತ್ವದಲ್ಲಿದೆ. ಸ್ನೇಹಿತರೆ, ಹಾಗಾದರೆ ಸತ್ಯಯುಗದಲ್ಲಿ ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ. ತ್ರೇತಾಯುಗದಲ್ಲಿ ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ. ದ್ವಾಪರ ಯುಗ ಕೃಷ್ಣ ಅವತಾರ. ಕಲಿಯುಗದಲ್ಲಿ ಬುದ್ಧನ ಅವತಾರ ಮತ್ತು ನಿರೀಕ್ಷಿತ ಕಲ್ಕಿ ಅವತಾರ. ಹಾಗಾದರೆ ಕಲ್ಕಿಯ ಪ್ರವೃತ್ತಿ, ಆತನ ಉದ್ದೇಶ ತಿಳ್ಕೊಳ್ಳೋದಾದರೆ, ಕಲ್ಕಿ ದೇವನು ಧರ್ಮವನ್ನು ಪುನಃಸ್ಥಾಪಿಸಲು ಮತ್ತು ಅಧರ್ಮವನ್ನು ಕೊನೆಗಾಣಿಸಲು ಅವತಾರಗೊಳ್ಳುತ್ತಾನೆ. ಕಲಿಯುಗದ ಕೊನೆ ಭಾಗದಲ್ಲಿ ಜಗತ್ತು ಅಪರಾಧ, ಅನ್ಯಾಯ, ಅಜ್ಞಾನ ಮತ್ತು ಅಧರ್ಮದಿಂದ ತುಂಬಿರುತ್ತದೆ. ಈ ಸಂದರ್ಭದಲ್ಲಿ ಕಲ್ಕಿ ಅವತಾರ ಇಡೀ ಜಗತ್ತಿಗೆ ಹೊಸ ಶಕ್ತಿ ಮತ್ತು ನೈತಿಕತೆಯನ್ನು ತಂದಿರುತ್ತಾನೆ. ಹಾಗಾದರೆ ಜನ್ಮಸ್ಥಾನ ಮತ್ತು ಆತನ ಕುಟುಂಬದ ಬಗ್ಗೆ ಮಾಹಿತಿ ತಿಳಿಯೋದಾದರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷ ಷಷ್ಠಿಯ ದಿನದಂದು, ಅಂದರೆ ಜುಲೈ ಆಗಸ್ಟ್ ಅವಧಿಯಲ್ಲಿ ಚಂದ್ರನ ಪ್ರಕಾಶಮಾನವಾದ 15 ದಿನಗಳ 6ನೇ ದಿನ ಉತ್ತರ ಪ್ರದೇಶದ ಮೊರಾದಾಬಾದ್ ಜಿಲ್ಲೆಯ ಸಂಭಾಲ್ ಎಂಬ ಸ್ಥಳದಲ್ಲಿ ವಿಷ್ಣು ಯಶ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಭಗವಾನ್ ಕಲ್ಕಿ ಮಗನಾಗಿ ಜನಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಪುರಾಣಗಳಲ್ಲಿ ಕಲ್ಕಿ ಶಂಬಲ ಎಂಬ ಪವಿತ್ರ ಊರಿನಲ್ಲಿ ಜನ್ಮ ತಾಳುತ್ತಾನೆ. ಅವನ ತಂದೆ ವಿಷ್ಣುಯಶ ಮತ್ತು ತಾಯಿ ಸುಮತಿ. ಅವನಿಗೆ 3 ಸಹೋದರರು ಇರ್ತಾರೆ: ಕವಿ, ಪ್ರಜ್ಞಾ ಮತ್ತು ಸುಮಂತ್ರ. ಹಾಗಾದರೆ ಕಲ್ಕಿ 4 ಮಕ್ಕಳನ್ನು ಪಡೆಯುತ್ತಾನೆ. ಪದ್ಮಾವತಿಯಿಂದ ಜಯ ಮತ್ತು ವಿಜಯ, ದೇವಿ ಲಕ್ಷ್ಮಿ ಮತ್ತು ಮೇಘಮಾಲ ಮತ್ತು ರಾಮನಿಂದ ಬಾಲಹಕ. ಹಾಗಾದರೆ ಈ ಕಲ್ಕಿಯ ರೂಪ ಮತ್ತು ಶಕ್ತಿ ಎಂಥದ್ದು? ದೇವದತ್ತ ಎಂಬ ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದ ಕಲ್ಕಿ ವಿಷ್ಣುವಿನ ಅವತಾರ ಅಂದರೆ ಮಾನವ ಅಸ್ತಿತ್ವದ ಭೌತಿಕ ಲೋಕಕ್ಕೆ ದೈವಿಕ ಅವರೋಹಣವನ್ನು ಸೂಚಿಸುತ್ತದೆ. ಕಲ್ಕಿ ಮೊದಲ ಬಾರಿಗೆ ಮಹಾಭಾರತದಲ್ಲಿ ಕಾಣಿಸ್ತಾನೆ. ಸ್ನೇಹಿತರೆ, ಕಲ್ಕಿ ಯಾವಾಗಲೂ ಶ್ವೇತ ಕುದುರೆಯ ಮೇಲೆ ನಿಂತಿರುವ ಸುದರ್ಶನ ಚಕ್ರ ಮತ್ತು ಕಟಾರಿ ಅಥವಾ ತಲ್ವಾರ್ ಹಿಡಿದ ಸ್ಥಿತಿಯಲ್ಲಿದ್ದಾನೆಂದು ಚಿತ್ರಿಸಲಾಗಿದೆ. ಅದರ ಹಿಡಿಕೆಯನ್ನು ಆಭರಣಗಳಿಂದ ಅಲಂಕರಿಸಿದ ಪ್ರಬಲ ಕತ್ತಿ ಮತ್ತು ಶುಕ ಎಂಬ ಗಿಳಿ, ಅದು ಎಲ್ಲವನ್ನು ತಿಳಿದವನು, ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ. ಕಲ್ಕಿ ಶಂಬಳಕ್ಕೆ ಹಿಂತಿರುಗುತ್ತಾನೆ, ಒಳ್ಳೆಯದಕ್ಕಾಗಿ ಹೊಸ ಯುಗ ಉದ್ಘಾಟಿಸುತ್ತಾನೆ ಮತ್ತು ನಂತರ ವೈಕುಂಠಕ್ಕೆ ಹೋಗುತ್ತಾನೆ. ಅವನ ದೇಹ ತೇಜಸ್ವಿಯಾಗಿದ್ದು ದುಷ್ಟರನ್ನು ನಾಶ ಮಾಡಲು ಮತ್ತು ಶಿಷ್ಟರನ್ನು ರಕ್ಷಿಸಲು ಶಕ್ತಿಶಾಲಿಯಾಗಿರ್ತಾನೆ. ಹಾಗಾದರೆ ಕಲ್ಕಿಯ ಕಾರ್ಯ ಈ ಭೂಮಂಡಲದ ಮೇಲೆ ಏನೆಲ್ಲ ನಡೆಯಲಿದೆ? ಅಧರ್ಮ, ದುರಾಚಾರ ಮತ್ತು ಅನೀತಿಗಳನ್ನು ನಾಶ ಮಾಡುವ. ಕಲಿಯುಗದ ಕೊನೆಯ ಭಾಗದಲ್ಲಿ ಸತ್ಯಯುಗವನ್ನು ಪುನಃ ಸ್ಥಾಪಿಸುವುದು. ಉಳಿದವರಿಗೆ ಧರ್ಮದ ರಕ್ಷಣೆ ನೀಡುವುದು. ಹಾಗಾದರೆ ಈ ಕಲಿಯುಗ ಅಂತ್ಯ ಆಗುತ್ತಾ? ಹೌದು ಸ್ನೇಹಿತರೆ, ಈ ಕಲ್ಕಿ ದೇವನು ಕಲಿಯುಗದ ಅಂತ್ಯದಲ್ಲಿ ಬಂದು ಸತ್ಯ ಮತ್ತು ನೈತಿಕತೆಯ ಸತ್ಯಯುಗವನ್ನು ಶುರು ಮಾಡುತ್ತಾನೆ. ಹಾಗಾದರೆ ಕಲ್ಕಿ ಸಂಬಂಧಿತ ಕೆಲವೊಂದು ಭಾವನೆಗಳು ಹಿಂದೂ ಧಾರ್ಮಿಕ ಕಾವ್ಯಗಳಲ್ಲಿ ಕಲ್ಕಿ ದೇವನು ಭಕ್ತರಲ್ಲಿ ನಂಬಿಕೆ ಮತ್ತು ಆಸೆಯನ್ನು ಉಂಟು ಮಾಡುವ ಸಂಕೇತವಾಗಿದ್ದಾನೆ. ಈ ತತ್ವವು ದುಷ್ಟತೆಯ ವಿರುದ್ಧ ಯುದ್ಧದಲ್ಲಿ ಶುಭದ ಜಯವನ್ನು ಪ್ರತಿಪಾದಿಸುತ್ತದೆ. ಈ ದೃಷ್ಟಿಕೋನ ತತ್ವಶಾಸ್ತ್ರದ ಮಟ್ಟದಲ್ಲಿ
ಧರ್ಮದ ಚಿರಂತನ ಶಕ್ತಿಯ ಮತ್ತು ಸತ್ಯದ ಶ್ರೇಷ್ಠತೆಯನ್ನು ಪ್ರತಿನಿಧಿಸುತ್ತದೆ ಸ್ನೇಹಿತರೆ. ಹಾಗಾಗಿ ಕಲಿಯುಗ ಹೋಗುವುದು, ಸತಕಾಲ ಬರುವುದು. ಅಂತೆ ನಮ್ಮ ವೈಚಾರಿಕ ಪ್ರಜ್ಞೆ, ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಧರ್ಮ ಎಲ್ಲರನ್ನೂ ಸಮಾನವಾಗಿ ಪ್ರೀತಿ ವಿಶ್ವಾಸದಿಂದ ಕಾಣೋಣ ಅಂತ ವ್ಯವಸ್ಥೆ ಇವತ್ತಿನ ಈ ಒಂದು ಸಂಚಿಕೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಲಿಯುಗದ ಹಾಡು ನನ್ನ ಸ್ವರಚಿತ ಸಾಹಿತ್ಯಕ್ಕೆ ಮತ್ತೊಮ್ಮೆ ತಾವು ಆಲಿಸಿ ಆಶೀರ್ವದಿಸಲು ಮನವಿ.